ಬಂದಿರೋ ತೊಂದರೆಯಿಂದ ನಮ್ಮನ್ನ ಈಗ ನೀನೇ ಕಾಪಾಡಬೇಕಪ್ಪ. ಬಾಲಂಗೇನೂ ಆಗದೆ ಇರೋ ಥರ ನೋಡ್ಕೊಳ್ಳಪ್ಪ. ಅವನು ಆದಷ್ಟು ಬೇಗ ಮನೆಗೆ ಬರೋ ಹಾಗೆ ಮಾಡು. ಹೇಳೋ, ಏನಾಗ್ತಿದೆಯೋ ಅಲ್ಲಿ? ಅಳಿಂದ್ರು ಆರಾಮಾಗಿದ್ದಾರೆ ತಾನೆ? ಅಮ್ಮ, ನೀವು ಅಂದ್ಕೊಳ್ಳೋ ಥರ ಇಲ್ಲಿ ಏನೂ ಆಗಿಲ್ಲ. ಬಾವು ಆರಾಮಾಗೇ ಇದ್ದಾರೆ. ಅಷ್ಟಕ್ಕೂ ಬಾವನ್ನ ಕರ್ಕೊಂಬಂದಿರೋದು ನಮ್ಮ ಸತ್ತಿನ ಸ್ಟೇಷನ್ಗೇನೆ. ಅವಳೇ ಎಲ್ಲ ನೋಡ್ಕೋತಾಳಮ್ಮ, ನೀವೇನು ಟೆನ್ಷನ್ ತೊಗೊಂಬಿಡಿ, ಆರಾಮಾಗಿರಿ. ಸದ್ಯ ಕಡೆಗೂ ನಮ್ಮ ದೇವ್ರು ನಮ್ಮ ಕೈ ಬಿಡಲಿಲ್ಲ ಕಣ. ಬೇರೆಯವರಾಗಿದ್ದರೆ ದಿವ್ಯ ಹೇಳಿರೋ ಸುಳ್ಳನ್ನು ಸುಳ್ಳು ಅಂತ ಸಾಬೀತು ಮಾಡಬೇಕಾಗಿತ್ತು. ಆದರೆ ನಮ್ಮ ಸತ್ಯಂಗೆ ವಿಷಯ ಎಲ್ಲ ಗೊತ್ತಿದೆಯಲ್ಲೋ? ಹೌದಮ್ಮ, ದಿವ್ಯಕ್ಕ ನಾಟ ಅಂತೂ ಇಲ್ಲಿ ಏನೂ ನಡೆಯಲ್ಲ. ಅದನ್ನು ಹೇಳೋಣ ಅಂತಲೇ ನಿನಗೆ ಫೋನ್ ಮಾಡಿದೆ. ಸರಿ ಕಣ, ಮಾತಾಡಿ. ಹಾಗೆ ಬಾಲನ್ನ ಹುಷಾರಾಗಿ ಕರ್ಕೊಂಡು ಬನ್ನಿ. ಸರಿ ಅಮ್ಮ. ಮೊದಲು ಇದನ್ನ ಅತ್ತೆಗೆ ಮತ್ತೆ ರುಕ್ಕುಗೆ ಹೇಳಬೇಕು. ಸಮಾಧಾನ ಮಾಡ್ಕೋ ಅಮ್ಮ. ಬಾಲ ಏನೋ ತಪ್ಪೇ ಮಾಡಿಲ್ಲ ಅಂದಮೇಲೆ ಹೆದರ್ಕೊಳ್ಳೋದು ಯಾಕೆ? ಇಲ್ಲ ಅಮ್ಮ, ನಿಮಗೆ ಆ ರಾಕ್ಷಸಿ ಬಗ್ಗೆ ಗೊತ್ತಿಲ್ಲ. ಮಾವ ಚೆನ್ನಾಗಿರ್ಬಾರ್ದು, ಸುಖವಾಗಿರ್ಬಾರ್ದು ಅಂತ ಅವಳು ಏನು ಬೇಕಾದರೂ ಮಾಡ್ತಾಳೆ. ಅರೆಸ್ಟ್ ಮಾಡಿಸಿ ನನ್ನ ಮಾವನಿಗೆ ಎಷ್ಟು ಚಿತ್ರಹಿಂಸೆ ಕೊಡಿಸ್ತಿದ್ದಾಳೋ ಏನೋ. ಪಾಪ ಮಾವ ಎಷ್ಟು ನರಳಾಡ್ತಿದ್ದಾನೋ ಏನೋ. ಸುಮ್ಮನಿರೇ ರುಕ್ಕು, ಏನೇನೋ ಯೋಚನೆ ಮಾಡಿ ನೀನು ಅಳೋದಲ್ದೆ ನಮ್ಮನ್ನು ಅಳಿಸ್ಬೇಡ್ವೆ. ಇಲ್ಲೋಡು, ಬಾಲ ಒಬ್ಬನೇ ಹೋಗಿಲ್ಲಮ್ಮ, ಅವನ ಜೊತೆ ಹುಡುಗರು ಹೋಗಿದ್ದಾರಲ್ಲ, ಅವರೆಲ್ಲ ನೋಡ್ಕೋತಾರೆ. ಸುಳ್ಳು ಕೇಸ್ ಹಾಕಿ ಒಳಗಡೆ ಹಾಕಿದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ ಅಜ್ಜಿ? ಹೆದರ್ಕೋಬೇಡಮ್ಮ, ಒಳ್ಳೆಯವ್ರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ. ಬಾಲನ ಯಾರಾದರೂ ಕಾಪಾಡ್ತಾರೆ. ಹೌದು ಅತ್ತೆ, ನೀವು ಹೇಳಿದ್ದು ನಿಜ. ಅವಳು ನಮ್ಮನ್ನು ಆಟ ಆಡ್ಸೋಕೆ ನೋಡಿದ್ಲು, ಈಗ ಅವಳೇ ಹುಲಿ ಬೋನಿಗೆ ಬಿದ್ದಿದ್ದಾಳೆ. ಏನು ಹೇಳ್ತಾ ಇದೀಯಾ? ಸ್ವಲ್ಪ ಅರ್ಥ ಆಗೋಗೆ ಹೇಳೆ. ಅತ್ತೆ, ಕಾಕ್ರೋಚ್ ಫೋನ್ ಮಾಡಿದ್ದ. ಅವನು ಹೇಳಿದ ವಿಷಯ ನೀವೇನಾದರೂ ಕೇಳಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತೀರಾ. ಅಮ್ಮ, ಮಾವ ಹೇಗಿದ್ದಾರಂತೆ? ಅವ್ರಿಗೇನು ತೊಂದರೆ ಆಗಿಲ್ಲ ಅಲ್ವಾ? ಏನೂ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ನೀನೇನು ಯೋಚನೆ ಮಾಡಬೇಡ. ಬಾಲನ್ನ ಕರ್ಕೊಂಡು ಹೋಗಿರೋದು ನಮ್ಮ ಸತ್ಯ ಇರೋ ಸ್ಟೇಷನ್ಗೆ. ಹೌದೇನೆ ಜಾನಕಿ, ಎಂತ ಸಿಹಿ ಸುದ್ದಿ ಹೇಳ್ಬಿಟ್ಟಿಯೇ. ಇನ್ನೆಲ್ಲ ನಮ್ಮ ಸತ್ಯ ನೋಡ್ಕೊತಾಳೆ. ದಿವ್ಯ ಹಾಕಿರೋ ಸುಳ್ಳು ಕಂಪ್ಲೇಂಟ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ. ಅದಕ್ಕೆ ಹೇಳಿದ್ದತ್ತೆ, ಅವಳು ಹುಲಿ ಬೋನಿಗೆ ಬಿದ್ದಿದ್ದಾಳೆ ಅಂತ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮಹಾತಾಯಿ. ನಮ್ಮ ಬಾಲಂಗೆ ಏನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಖಂಡಿತ ಏನೂ ಆಗಲ್ಲ. ನನ್ನ ಮೊಮ್ಮಗಳ ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ಲ. ಆದರೆ ಅತ್ತೆ, ಏನಾಯ್ತು? ಏನಿಲ್ಲ ಕಣೆ, ಪಾಪ ನಮ್ಮ ದಿವ್ಯ ನೆನೆಸ್ಕೊಂಡ್ರೆ ಆತಂಕ ಆಗ್ತಾ ಇದೆ. ಹೋಗಿ ಹೋಗಿ ಸತ್ತಿನ ಕೈಲಿ ಸಿಕ್ಕಾಕೊಂಡಿದ್ದಾಳೆ. ಅವಳನ್ನು ಕಾಪಾಡೋರು ಯಾರೇ? ರುಕು, ಈಗ ಸಮಾಧಾನ ಆಯ್ತಾ?
ಬನ್ನಿ. ಯಾಕೆ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ. ಪರವಾಗಿಲ್ಲ ಸತ್ಯ ಅವರೇ. ಬಾವಾ, ನಿಮ್ಮ ಬಗ್ಗೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ದಿವ್ಯಕ್ಕ ಕಂಪ್ಲೇಂಟ್ ಕೊಡೋ ಥರ ಏನೂ ಆಗಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ. ಏನು ಭಾವ ಇದೆಲ್ಲ? ನಿಮಗೆ ಗೊತ್ತು ನಮ್ಮ ಮದುವೆ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ. ಅವಳಿಗೆ ನನ್ನ ಮುಖ ಕಂಡ್ರೂ ಆಗ್ತಿರ್ಲಿಲ್ಲ. ಆಮೇಲೆ ಅವಳು ಆಫೀಸ್ ಬಾಸ್ ಜೊತೆನೇ ಓಡಾಡೋದಕ್ಕೆ ಶುರು ಮಾಡಿದ್ಲು. ಆ ಟೈಮಲ್ಲಿ ನನ್ನಿಂದ ಡಿವೋರ್ಸ್ ಪೇಪರ್ಸ್ಗೂ ಸೈನ್ ಹಾಕ್ಸ್ಕೊಂಬಿಟ್ಲು. ನಂತರ ಅವಳು ಬಾಸ್ ಅಸಲಿ ಮುಖ ಗೊತ್ತಾಯಿತು. ಯಾಕಾದರೂ ಈ ದಿವ್ಯಕ್ಕ ಹೀಗೆಲ್ಲ ಮಾಡ್ಕೋತಾಳೋ? ಆ ಟೈಮಲ್ಲಿ ಊರಿಂದ ನನ್ನ ಅತ್ತೆ ಮಗಳು ಮನೆಗೆ ಬಂದಳು. ಮನೆಯವರೆಲ್ಲ ಸೇರಿ ನನಗೆ ಅವಳಿಗೆ ಎಂಗೇಜ್ಮೆಂಟ್ ಮಾಡೋ ತೀರ್ಮಾನ ಮಾಡಿದ್ರು. ಅದೇ ಟೈಮಲ್ಲಿ ಇವಳು ಹೀಗೆ ಪೊಲೀಸ್ನ ಕರ್ಕೊಂಡು ಬಂದು ಅವಳೀಗ ಬದಲಾಗಿದ್ದಾಳೆ. ಈ ಬಡವ ಬಾಲನ ಪ್ರೀತಿ ಬೆಲೆ ಅವಳಿಗೆ ಗೊತ್ತಾಗಿದೆ. ದಿವ್ಯಕ್ಕ ಬದಲಾಗಿದ್ದಾಳೆ ಅಂದರೆ ನನಗೆ ಅನುಮಾನ. ಇಲ್ಲ, ನಾನು ನೋಡಿದ್ದೀನಲ್ಲ. ಮುಂಚೆ ಆಗಿದ್ರೆ ನೀನು ಯಾವಳನ್ನಾದರೂ ಕಟ್ಕೊ, ನನಗೇನು, ನನಗೂ ನಿನಗೂ ಸಂಬಂಧ ಇಲ್ಲ ಅನ್ನೋ ಥರ ಇರ್ತಿದ್ಲು. ಈಗ 400ಕ್ಕೂ ಜೊತೆಲಿ ಕೂತಿದ್ದನ್ನೇ ನೋಡೋಕ್ಕಾಗಲ್ಲ ಅವಳಿಗೆ, ಉರ್ಕೋತಾಳೆ. ಹಾಗಿದ್ರೆ ನಿಮ್ಮ ಜೊತೆನೇ ಇರೋದಪ್ಪ, ಅದಕ್ಕೇನು ಪ್ರಾಬ್ಲಮ್ಮು? ಈಗೋ, ಕೆಟ್ಟ ಈಗೋ ಸತ್ಯ ಅವರೇ. ಬಾಯ್ ಬಿಟ್ಟು ಹೇಳಲ್ಲ, ಎಲ್ಲ ಈ ಥರ ಅನಾಚಾರ ಮಾಡೋದು. ಅವಳು ಒಳಗೆ ಎಷ್ಟು ಕೆಟ್ಟತನ ತುಂಬಿದೆ ಅಂದರೆ ಅವಳಿಗೆ ಒಳ್ಳೇದನ್ನು ಕೆಟ್ಟದಾಗೆ ಮಾಡೋದಕ್ಕೆ ಬರೋದು. ಇಲ್ಲ ಅಂದಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತಿದ್ಲ. ಕೂರೋದಕ್ಕೆ ಹೇಳಿದ್ನಾ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಹೇಗೆಲ್ಲ? ಬಾಲ ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಯಾಕೆ ಕೊಡ್ತಿದ್ಯಾ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಸ್ತಿದ್ಯಾ? ಏಯ್, ಇವಾಗೇನು ಕಂಪ್ಲೇಂಟ್ ತಗೋತೀಯೋ ಇಲ್ವೋ? ಏಯ್, ಯಾರಿಗೆ ಅವಳು ಇವಳು ಅಂತ ಮಾತಾಡ್ತಿದ್ಯಾ? ಮೇಡಮ್ ಅಂತ ಅನ್ನೋ. ನಂದಿನಿ ಅವರೇ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಇವ್ರ ಕಂಪ್ಲೇಂಟ್ ಜೊತೆ ಇನ್ನೊಂದು ಕಂಪ್ಲೇಂಟ್ ಬರ್ಕೊಳ್ಳಿ. ಇವ್ರ ಫ್ಯಾಮಿಲಿ ಹೊರಗಡೆ ನಿಂತಿದಾರಲ್ಲ ಹುಡುಗರು, ಅವರು ಎಲ್ಲರೂ ಬಂದು ಸೈನ್ ಹಾಕ್ತಾರೆ. ಏನಂತ ಕಂಪ್ಲೇಂಟ್ ಬರ್ಕೋಬೇಕು ಮ್ಯಾಮ್? ಹಣದ ದುರಾಸೆಗೆ ಗಂಡನ ಮೇಲೆ ಸುಳ್ಳು ವರದಕ್ಷಿಣೆಯ ಹರಾಸ್ಮೆಂಟ್. ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆ. ಕಾನೂನನ್ನ ದುರುಪಯೋಗ ಮಾಡ್ಕೋತಿದ್ದಾರೆ ಅಂತ ಇರೋ ಬರೋ ಸೆಕ್ಷನ್ ಎಲ್ಲ ಹಾಕಿ ಏಯ್, ನನ್ನ ಮೇಲೆ ಯಾಕೆ ಕೇಸ್ ಹಾಕ್ತೀಯಾ? ನಾನೇನು ತಪ್ಪು ಮಾಡಿದ್ದೀನಿ? ಇಷ್ಟೊತ್ತು ಮಾಡಿದ್ನಲ್ಲ ನಿನ್ ಗುಣಗಾನ, ಕೇಳಿಸ್ಲಿಲ್ವಾ? ಇನ್ನೊಂದ್ಸತಿ ಹೇಳ್ಬೇಕಾ? ನೋಡು, ನಾನೇನು ತಪ್ಪು ಮಾಡಿಲ್ಲ. ಡಿವೋರ್ಸ್ ಕೊಡ್ದೇನೆ ಎಂಗೇಜ್ಮೆಂಟ್ ಹಾಕಕ್ಕೆ ಹೊರಟಿರೋದು ಇವನು.
ಇದ್ರಲ್ಲಿ ನಂದೇನೇ ತಪ್ಪಿದೆ? ಸಾರಿ ಮೇಡಮ್. ನೀನು ಸುಮ್ಮನೆ ಡಿವೋರ್ಸ್ ಪೇಪರ್ಸಿಗೆ ಸೈನ್ ಮಾಡಿಸ್ಕೊಂಡು ನಿಮ್ಮ ಬಾಸ್ ಜೊತೆ ಓಡಾಡ್ಬೋದಾ? ಆಗ ನಿನಗೆ ನೆನಪಿರ್ಲಿಲ್ವಾ ನಿನಗಿನ್ನೂ ಮದುವೆ ಆಗಿದೆ, ಡಿವೋರ್ಸ್ ಆಗಿಲ್ಲ ಅಂತ? ಇದನ್ನೂ ಹೇಳ್ಬಿಟ್ನಾ? ನೋಡು, ಹಳೇದನ್ನ ಕೆದಕ್ತಾ ನಾನು ಕೂರಲ್ಲ. ನೀನು ಅಷ್ಟೆ, ನೀನು ಈ ಒಣ ಪ್ರತಿಷ್ಠೆನ ಬಿಟ್ಟು ಭಾವನ ಹತ್ರ ಕ್ಷಮೆ ಕೇಳು. ಯಾಕೆ ಯಾಕೆ ಅಂದರೆ ಇದು ನಿನ್ನಂಥವ್ರಿಗೆ ಈ ಕೇಸು ಮಾದರಿ ಆಗಬೇಕು. ನಿಮ್ಮ ಸ್ವಾರ್ಥಕ್ಕೆ ಹೆಣ್ಮಕ್ಳ ರಕ್ಷಣೆಗೋಸ್ಕರ ಮಾಡಿರೋ ಕಾನೂನ ದುರುಪಯೋಗ ಮಾಡ್ಕೋತಿದ್ದೀರಾ. ಹೆಂಡತಿ ಅಂದರೆ ಗಂಡನ ಮನೆ ಮನಸ್ಸನ್ನ ಬೆಳಗೋ ದೀಪ ಆಗಬೇಕು, ಅವನನ್ನು ಸರ್ವನಾಶ ಮಾಡೋ ಬೆಂಕಿ ಅಲ್ಲ. ಅಷ್ಟಕ್ಕೂ ಭಾವ ನಿಂಗೇನೇ ಮಾಡಿದ್ರು? ಅವರನ್ನೇ ಅರೆಸ್ಟ್ ಮಾಡಿಸೋ ಅಂಥದ್ದು ಏನು ಮಾಡಿದ್ರು ಅಂತ? ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಲ್ಲ, ಆ ತಪ್ಪಿಗೆ ನೀನು ಅವ್ರಿಗೆ ಶಿಕ್ಷೆ ಕೊಡ್ತಿದ್ಯಾ? ಕಾನೂನಿರೋದು ಹೆಣ್ಮಕ್ಳ ರಕ್ಷಣೆಗೆ, ಗಂಡು ಮಕ್ಕಳನ್ನ ದಂಡಿಸೋದಕ್ಕಲ್ಲ. ಸುಳ್ಳು ಕೇಸ್ ಹಾಕಿ ಒಳಗೆ ಹಾಕಿಸ್ತಿರಲ್ಲ, ಇದರಿಂದ ಹೊತ್ತು ಉರಿಯೋದು ನಿಮ್ಮನೇನೆ. ತಪ್ಪು ಮಾಡ್ದೇನೆ ಅವ್ರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇದು ನಿನ್ನೊಬ್ಳ ಕತೆ ಅಲ್ಲ, ನಿನ್ನಂತ ಮನಸ್ಥಿತಿ ಇರೋ ಸಾವಿರಾರು ಹೆಣ್ಮಕ್ಳ ಕತೆ. ಗಂಡನ ಮೇಲೋ ಅತ್ತೆ ಮೇಲೋ ಅವ್ರ ಮನೆಯವ್ರ ಮೇಲೆ ಕೋಪ ಬಂದ್ರೆ ಸಾಕು, ಬಂದು ಸುಳ್ಳು ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ನಮ್ಮ ಸಂವಿಧಾನಕ್ಕೆ ಹೆಣ್ಮಕ್ಳ ರಕ್ಷಣೆ ಮೇಲಿರೋ ಕಾಳಜಿನ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಗಂಡ್ಮಕ್ಳು ಇವತ್ತಿಗೂ ಈ ಸುಳ್ಳು ಕೇಸಿಂದ ನರಳ್ತಾ ಇದ್ದಾರೆ. ನಿಮ್ಮಂಥವ್ರು ತೋಡಿರೋ ಕೆಡ್ಡಾಗಿ ಬಿದ್ದು ಏಳಕ್ಕೂ ಆಗದೆ ಸಾಯಕ್ಕೂ ಆಗದೆ ಒದ್ದಾಡ್ತಿದ್ದಾರೆ. ಯಾಕೆ? ಬದುಕಕ್ ಬಿಡಿ. ನಿನಗೆ ಭಾವನ ಜೊತೆ ಸರಿ ಹೋಗ್ತಿಲ್ವಾ? ಆಯ್ತು, ಅವ್ರನ್ನ ಬಿಟ್ಬಿಡು, ಅವರಾದ್ರೂ ಬದುಕೊಳ್ಳಿ. ಇಲ್ಲ, ಅವರೇ ಬೇಕು ಅಂತ ಅನ್ನಿಸ್ತಿದ್ರೆ ನಿನ್ನ ಅಹಂಕಾರ ಈಗೋನ್ ಬಿಟ್ಟು ಅವ್ರ ಜೊತೆ ಕೂತು ಮಾತಾಡು. ಮನಸ್ತಾಪನ ಬಗೆಹರಿಸ್ಕೋ. ಅದನ್ನ ಬಿಟ್ಟು ಅವ್ರಿಗೆ ಈ ಥರ ಅವಮಾನ ಮಾಡೋದು ಅದು ಎಷ್ಟು ಸರಿ? ನಮ್ಮ ದೇಶದಲ್ಲಿ ಹೆಣ್ಣನ್ನ ದೇವಿಗೆ ಹೋಲಿಸ್ತಾರೆ. ದೇವಿ ಅಂದರೆ ತಾಯಿ ಕಣೆ, ನಿನ್ ಥರ ದೆವ್ವ ಅಲ್ಲ. ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಸರಿ. ಇಲ್ಲ ಅಂದರೆ ಕುಲಂಕುಷವಾಗಿ ನಾನೇ ವಿಚಾರಣೆಗೆ ನಿಂತ್ಬಿಡ್ತೀನಿ. ನಿನ್ನ ಸುಳ್ಳನ್ನು ಬಯಲಿಗೆಳೆದು ಬ್ರೇಕಿಂಗ್ ನ್ಯೂಸ್ ಮಾಡ್ತೀನಿ. ಆಗ್ಲಾದ್ರೂ ನಿನ್ನಂಥ ಸುಳ್ಳು ಕೇಸ್ ಹಾಕೋ ಪ್ರಜೆಗಳಿಗೆ ಬುದ್ಧಿ ಬರುತ್ತಾ ನೋಡ್ತೀನಿ. ಈಗ ಕ್ಷಮೆ ಕೇಳು, ಬಿಟ್ಟು ಕಳಿಸ್ತೀನಿ. ಇಲ್ಲ ಅಂದರೆ ನಿನ್ನ ವಿರುದ್ಧ ಕೇಸ್ ತಗೋಬೇಕಾಗತ್ತೆ. ನೋಡೆ, ಸಾರಿ ಎಲ್ಲ ಕೇಳಲ್ಲ. ಬೇಕಿದ್ರೆ ಅವನನ್ನ ಕರ್ಕೊಂಡು ಹೋಗ್ತೀನಿ. ಸಾರಿ ಎಲ್ಲ ಕೇಳಲ್ಲ ಮೇಡಮ್. ಆಯ್ತು, ನೀನು ನಿನಗೆ ಹೇಗೆ ಬೇಕೋ ಹಾಗೆ ಮಾಡು. ನಾನು ನನ್ನ ಆಟ ಆಡ್ತೀನಿ. ನಂದಿನಿ ಅವರೇ, ಈ ರೀತಿ ಮಾಡಿದ್ರೆ ಮಿನಿಮಮ್ ಎಷ್ಟು ವರ್ಷ ಜೈಲು? ಮಿನಿಮಮ್ 7 ವರ್ಷ ಮ್ಯಾಮ್.
ಇನ್ನೊಂದು ಸಲ ಈ ಥರ ಮಾಡಿದ್ರೆ ಸರಿ ಇರಲ್ಲ. ಇವಳಿನ್ನೇನಾದರೂ ಇನ್ನೊಂದು ಸತಿ ಈ ಥರ ಮಾಡಿದ್ರೆ ನನಗೆ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡಿ, ನಾನೇ ಪರ್ಸ್ನಲಾಗಿ ಹ್ಯಾಂಡಲ್ ಮಾಡ್ತೀನಿ. ಪೊಲೀಸ್ ಆದೆ ಅಂತ ಮೆರಿತಾ ಇದೆಯಾ? ಒಂದಲ್ಲ ಒಂದಿನ ಪಾಠ ಕಲಿಸಿಲ್ಲ ಅಂದರೆ ನನ್ನ ಹೆಸರು ದಿವ್ಯಾನೇ ಅಲ್ಲ. ಥ್ಯಾಂಕ್ ಯು ಸತ್ಯ ಅವರೇ. ಅಯ್ಯೋ ಹೋಗಿ ಮನೇಲಿ ನಡೆಯೋ ರುದ್ರ ತಾಂಡವಕ್ಕೆ ರೆಡಿಯಾಗಿ. ಯಾಕೆ ಅಂದರೆ ಇಲ್ಲಿ ನಡೆದಿದ್ದ ಪೂಜೆಗೆ ಅಲ್ಲಿ ತಾನೇ ಪ್ರಸಾದ ಸಿಗೋದು. ಸರ್, ಕಂಪ್ಲೇಂಟ್ ತಗೊಳ್ಳಿ. ಏನೋ ಮತ್ತೆ ಕಂಪ್ಲೇಂಟಾ? ಹಾಂ, ಈ ಸಲ ಬೇರೆ ರೀತಿ ಕಂಪ್ಲೇಂಟು. ಆಗ ಯಾರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ರೀ, ಇಲ್ಲಿ ಬಂದು ಮತ್ತೆ ಶುರು ಮಾಡ್ಕೊಂಡ್ರಾ? ನೀವು ಅವ್ರ ಅಕ್ಕ ಅಂತ ಸುಮ್ಮನೆ ಬಿಟ್ಟು ಕಳಿಸ್ತಿದ್ದಾರೆ. ಅದೇ ಬೇರೆ ಯಾರಾದರೂ ಆಗಿದ್ರೆ ಸರಿಯಾಗಿ ಬೆಂಡೆತ್ತಾ ಇದ್ರು. ಹೋಗ್ರಿ ಸುಮ್ಮನೆ. ಅದು ಕಂಪ್ಲೇಂಟ್. ಸುಮ್ಮನೆ ಹೋಗ್ರಿ. ಮೇಡಮ್ಮು ನಾ ಸುಮ್ಮನೆ ಬಿಟ್ಟು ಕಳಿಸಿದಾರಲ್ಲ, ಅದನ್ನ ನಿಮ್ಮ ಪುಣ್ಯ ಅನ್ಕೊಳ್ಳಿ. ಮತ್ತೆ ಏನಾದ್ರು ಕಂಪ್ಲೇಂಟ್ ಅಂತ ಬಂದರೆ ಸರಿ ಇರೋದಿಲ್ಲ. ಹೋಗ್ರಿ ಸುಮ್ಮನೆ. ಥೂ, ಇವಳೊಬ್ಳು ಪಿಶಾಚಿ, ಎಲ್ಲಿ ಹೋದ್ರೂ ಕಾಡ್ತಾಳೆ. ಸಾರಿ ಸರ್, ಈ ಥರ ಸುಳ್ಳು ಕೇಸ್ಗಳು ತುಂಬ ಬರ್ತವೆ. ಕೆಲವೊಂದು ಸತಿ ನಮಗೆ ಗೊತ್ತಾಗಲ್ಲ, ಅಷ್ಟು ಚಾಲಾಕಿರ್ತಾರೆ ಈ ಹೆಂಗಸರು. ಇನ್ನು ಕೆಲವು ಸತಿ ವಿಷಯ ಎಲ್ಲ ಗೊತ್ತಿರುತ್ತೆ ಸರ್, ಆದರೆ ಕಾನೂನು ಅವ್ರ ಪರ ಇರುತ್ತೆ. ಆಗಲೂ ನಾವೇನು ಮಾಡೋಕ್ಕಾಗಲ್ಲ ಸರ್. ಈಗ ಮೇಡಮ್ ಇದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಿಮ್ಮ ಹೆಂಡತಿಗೆ ನೀವೇ ತಿಳಿ ಹೇಳಿ. ಯಾಕೆ ಬಾಬಾ, ಏನಾಯ್ತು? ನೀವೇನು ತಲೆ ಕೆಡಿಸ್ಕೋಬೇಡಿ. ಸುಳ್ಳು ಕೇಸ್ ಹಾಕಿ ನನ್ನ ಸ್ಟೇಷನಲ್ಲಿ ಏನು ಮಾಡೋದಕ್ಕಾಗಲ್ಲ. ಸತ್ಯ, ನಿಜ ಹೇಳಬೇಕು ಅಂತಂದ್ರೆ ಇದು ನಿನ್ನ ಸ್ಟೇಷನ್ ಅಂತ ಗೊತ್ತಾದ್ಮೇಲೆ ನಮಗೂ ಖುಷಿ ಆಗಿದ್ದು. ಇಲ್ಲದೆ ಇದ್ದಿದ್ರೆ ನಾವೆಲ್ಲ ಅದು ಯಾವ ಪಾಡು ಪಡ್ಬೇಕಾಗಿತ್ತೋ ಏನೋ. ಸತ್ಯನ ಸುಳ್ಳಿಂದ ಮುಚ್ಚಿಡ್ಬೋದು, ಆದರೆ ನಾಶ ಮಾಡೋದಕ್ಕಾಗಲ್ಲ. ಇವತ್ತಲ್ಲ ನಾಳೆ ನಿಜ ಏನು ಅಂತ ಆಚೆ ಬಂದೇ ಬರುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆದರೂ ಪೊಲೀಸ್ ಸ್ಟೇಷನ್ ಅಂತ ಕರ್ಕೊಂಡು ಬಂದಾಗ ತುಂಬಾ ಭಯ ಆಗ್ತಿತ್ತು ಸತ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಬಾವಾ, ಇದೆಲ್ಲ ಬೇಕಾ? ಹೊರಡಿ. ಸತ್ಯ, ನಿನ್ನ ಈ ಥರ ಯೂನಿಫಾರ್ಮಲ್ಲಿ ಅದು ಸ್ಟೇಷನಲ್ಲಿ ಗತ್ತಲ್ಲಿ ಓಡಾಡೋದನ್ನ ನೋಡಿದ್ರೆ ನಮಗೆಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀವೆಲ್ಲ ನನ್ನ ಬೆನ್ನೆಲ್ಲಿ ಬಿದ್ದ ಹಾಗೆ ಕಂಡ್ರು. ನನ್ನ ಕಷ್ಟ ಸುಖನ ಹಂಚ್ಕೊಂಡಿದ್ದೀರಾ. ನನ್ನನ್ನು ನೋಡಿ ನಿಮಗೆ ಖುಷಿ ಆಗುತ್ತೆ ಅಂದರೆ ನನಗಷ್ಟೇ ಸಾಕು. ಸರಿ ಸರಿ, ಸ್ಟೇಷನ್ ಹತ್ರ ತುಂಬ ಹೊತ್ತಿರಬಾರ್ದು, ಹೊರಡಿ. ಸತ್ಯ, ನೀನು ಏನೇ ಹೇಳು, ಇಷ್ಟಾದ್ರೂ ದಿವ್ಯಕ್ಕನ ಕೊಂಬು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅದನ್ನು ಹೇಗೆ ಕಡಿಮೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಟೈಮ್ ಬರಲಿ. ಸತ್ಯ ಅವರೇ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮನೆಯವರೆಲ್ಲರೂ ಆತಂಕದಲ್ಲಿರ್ತಾರೆ, ನಾವು ಹೊರಡ್ತೀವಿ. ಸರಿ.